ಕಾರವಾರದ ಜಿಲ್ಲಾ ಆಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಅವ್ಯವಸ್ಥೆ ಹಾಗೂ ಒಳರೋಗಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟದ ಬಗ್ಗೆ ನಿರ್ಲಕ್ಷ್ಯ ಕಂಡುಬಂದಿದೆ ಎಂದು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಕೃಷ್ಣ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಮಕ್ಕಳ ವಾರ್ಡ್ ಸೇರಿದಂತೆ ಅಡುಗೆ ಮನೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ರೋಗಿಗಳಿಗೆ ನೀಡುವ ಆಹಾರದಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಎಂದು ಹೇಳಿದರು. ಒಳರೋಗಿಗಳಿಗೆ ನೀಡಲಾಗುತ್ತಿದ್ದ ಚಪಾತಿಯ ಗುಣಮಟ್ಟ ತೃಪ್ತಿಕರವಾಗಿರಲಿಲ್ಲ. ಅಲ್ಲದೆ ಅಶುಚಿತ್ವದ ಅಡುಗೆ ಕೋಣೆಯಲ್ಲಿ ರೋಗಿಗಳಿಗೆ ಆಹಾರ ತಯಾರಿಸಲಾಗುತ್ತಿರುವುದು ಗಮನಕ್ಕೆ ಬಂದಿದೆ ಎಂದು ಅವರು ಹೇಳಿದರು. ಡೈಲಿ ಮೆನು ಪ್ರಕಾರ ರೋಗಿಗಳಿಗೆ ಮೊಟ್ಟೆ ನೀಡಬೇಕಾದರೂ ಅಡುಗೆ ಕೋಣೆಯಲ್ಲಿ ಒಂದೇ ಒಂದು ಮೊಟ್ಟೆ ಕೂಡ ಇರಲಿಲ್ಲ. ರೋಗಿಗಳಿಂದ ವಿಚಾರಿಸಿದಾಗ ಅವರಿಗೆ ಮೊಟ್ಟೆ ನೀಡುವುದಿಲ್ಲ ಎಂದು ತಿಳಿಸಿರುವುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ತಿಳಿಸಿದ್ದಾರೆ. ಇದೇ ವೇಳೆ ಬಜಾರ್ ಪ್ರಾಥಮಿಕ ಶಾಲೆಯಲ್ಲೂ ಪರಿಶೀಲನೆ ನಡೆಸಿದಾಗ ಶಾಲೆಯ ಅಡುಗೆ ಕೋಣೆ ಹಾಗೂ ಶೌಚಾಲಯದ ಸಂಪೂರ್ಣ ಅಶುಚಿತ್ವದಿಂದ ಕೂಡಿರುವುದು ಕಂಡುಬಂದಿದೆ. ಪಿಎಂ ಪೋಷಣ್ ಯೋಜನೆಯ ದಾಖಲಾತಿಗಳು ಸರಿಯಾಗಿರಲಿಲ್ಲ. ಮಕ್ಕಳಿಗೆ ನೀಡುವ ಆಹಾರದ ಬಗ್ಗೆ ಒಂದೇ ಒಂದು ದಾಖಲೆ ಸರಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನು 15 ದಿನಗಳ ಕಡ್ಡಾಯ ರಜೆ ಮೇಲೆ ಕಳುಹಿಸಲಾಗಿದೆ ಎಂದು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಕೃಷ್ಣ ಹೇಳಿದ್ದಾರೆ. ಅಲ್ಲೂ ಸಹ ಈಗ ಆ ಮಕ್ಕಳಿಗೆ ಬಿಸಿನೀರಿನ ಕೊರತೆ ಇದೆ. ಮತ್ತು ಅವರು ಕೊಡ್ತಾ ಇರುವಂಥ ಆಹಾರ ಒಂದೇ ಒಂದು ಚಪಾತಿ ಕೊಡ್ತಾರೆ, ಅನ್ನ. ಅಲ್ಲಿ ಮೆನು ಪ್ರಕಾರ ಊಟ ಸರಿ ಕೊಡದೇ ಇರೋದ್ರಿಂದ, ಮತ್ತು ಆ ಸ್ವಚ್ಛತೆಯನ್ನು ಕಾಪಾಡದೇ ಇರೋದ್ರಿಂದ, ಟಾಯ್ಲೆಟ್ ರೂಮ್ಗಳನ್ನ ಕ್ಲೀನ್ ಇಡದೇ ಇರೋದ್ರಿಂದ, ಮತ್ತು ಅವ್ರದ್ದು ಯಾವುದು ಬಂದಿತ್ತು ಅಕ್ಕಿ ಅಥವಾ ಯಾವ ದಾಸ್ತಾನುಗಳು ಆ ಮೆಟೀರಿಯಲ್ಸ್ ಬಂದಿತ್ತು ಅದಕ್ಕೂ ನಾವಿರುವಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. 3 ತಿಂಗಳಿಂದ ಯಾವುದೇ ರೆಕಾರ್ಡ್ಸನ್ನು ಅವ್ರು ಬರೆದಿರದೇ ಇರೋದ್ರಿಂದ ಅವನ್ನೆಲ್ಲ ಆ ಡಾಕ್ಯುಮೆಂಟ್ಸ್ಗೆ ಪೂರಕವಾಗಿ ಅವ್ರಿಗೂ ಸಹ ಒಂದು ನೋಟಿಸ್ ಇಶ್ಯೂ ಮಾಡಿ ಆಲ್ರೆಡಿ ಅವ್ರಿಗೂ ಸಹ ಒಂದು ಶಿಕ್ಷೆಯನ್ನು ನೀಡಿದ್ದೀವಿ. ಈ ಜಿಲ್ಲೆಯಲ್ಲಿ ಇನ್ನು ಸಣ್ಣ ಪುಟ್ಟ ಎಲ್ಲ ವ್ಯತ್ಯಾಸಗಳನ್ನ ಡಿಡಿಗಳು ಮತ್ತು ಜೆಡಿಗಳು ಮತ್ತು ಇಲ್ಲಿ ಇದ್ದಂಥ 14 ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲರನ್ನೂ ಕರೆದು ಅಂಗನವಾಡಿಗಳಾಗ್ಬೋದು, MSPDC ಸೆಂಟರ್ಗಳಾಗ್ಬೋದು, ಮತ್ತು ಶಾಲೆಗಳಾಗ್ಬೋದು, ಹಾಸ್ಟೆಲ್ಗಳಾಗ್ಬೋದು, ಎಲ್ಲದನ್ನು ವಿಸಿಟ್ ಮಾಡಿ ಗೋಡೌನ್ಗಳು, ನ್ಯಾಯಬೆಲೆ ಅಂಗಡಿಗಳು ಇದನ್ನೆಲ್ಲ ಸವಿವರವಾಗಿ ಹೇಳಿ ಅವ್ರ ತಪ್ಪುಗಳನ್ನ ಅವನ್ನೆಲ್ಲ ತೋರಿಸ್ಕೊಟ್ಟಿದ್ದೀವಿ. DC ಮತ್ತು CEO ಅವ್ರ ಗಮನಕ್ಕೂ ತಂದಿದ್ದೀವಿ. ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಜಿಲ್ಲೆ ಇಂಪ್ರೂವ್ಮೆಂಟ್ಗೆ ಶ್ರಮಿಸಿ ಅಂತ ಅಧಿಕಾರಿಗಳಿಗೆಲ್ಲ ಕಿವಿ ಮಾತನ್ನು ಸಹ ಹೇಳಿದ್ದೀವಿ. ಇಷ್ಟು ನಡೆದಿರೋ ಆ ವ್ಯತ್ಯಾಸ 290 ಕ್ವಿಂಟಲ್ ಅಂತೇಳಿ 292 ಕ್ವಿಂಟಲ್ ವ್ಯತ್ಯಾಸ. ಆ ಲಾರಿಗಳಿದೆಯಲ್ಲ, ಲೇಟಾಗಿ ಬಂದಿದ್ದಕ್ಕೆ ಎಂಟ್ರಿ ಮಾಡಲಿಲ್ಲ ಅಂತ ಅವರು ಆ ಲಾರಿಗಳದ್ದು ನಂಬರ್ಸ್ ಎಲ್ಲ ವೆರಿಫೈ ಮಾಡಿದಾಗ ಟೋಟಲಿ ಅಷ್ಟೊಂದು ವ್ಯತ್ಯಾಸ ಬರಲಿಕ್ಕಾಗಲ್ಲ ಅಂತೇಳಿ ಆ ಲಾರಿಗಳದ್ದು ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ DDಗಳು, JD ಮತ್ತು DC ಮತ್ತು CEO ಅವರೆಲ್ಲ ಕೊಟ್ಟರು. ಏನಾಗಿದೆ, ಒಬ್ಬ ಯಾರು ಗೋಡೌನ್ ಮ್ಯಾನೇಜರ್ ಇದ್ದಾರೆ, ಅವನು 4 ಗೋಡೌನ್ ಇನ್ಚಾರ್ಜ್ ಇದ್ದಾರೆ. ಅಲ್ಲೇನು ಮಾಡಿದ್ದಾರೆ, ಅಕ್ಕಿಯನ್ನು ಒಳಗಡೆ ಇವರು ಬಂದು ಹಾಕ್ಕೋತಾರೆ ಅಂತೇಳಿ ಒಳಗಡೆ ಇಂಪ್ರೂವ್ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ತೆಗೆದು ಸ್ಟಾಕ್ ಇದೆ. ಆ ಲಾರಿಗಳು ಖಾಲಿ ಮಾಡಿ ಅಲ್ಲೇ ಇದ್ದಲ್ಲ, ಇವರು ಹೋದಾಗ ಏನು ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ತೊಗೊಂಡಾಗ ಆ ಗೋಡಿಗಳದ್ದು ಸ್ಟಾಕೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸ್ಟಾಕ್ ಇದೆ, ಬಟ್ ಇಲ್ಲಿ ಕಂಪ್ಯೂಟರಲ್ಲಿ ಎಂಟ್ರಿ ಆಗಿರಲಿಲ್ಲ. ಬಟ್ ಸೇಮ್ ಲಾರಿಗಳದ್ದು ಆ ಚೀಟಿಗಳೆಲ್ಲ ಸಿಕ್ಕಿದೆ. ಸೊ ಹಾಗಾಗಿ ವ್ಯತ್ಯಾಸಗಳು 9 ಕ್ವಿಂಟಲ್ ಎಷ್ಟೇ ವ್ಯತ್ಯಾಸ ಇರೋದು. ಗೋಡೌನ್ಗಳಲ್ಲಿ ಸಣ್ಣ ಪುಟ್ಟ 10 ಕ್ವಿಂಟಲ್ವರೆಗೂ ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ. ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ 1 ಕ್ವಿಂಟಲ್ವರೆಗೂ ಆ ಎಕ್ಸ್ಕ್ಯೂಸ್ ಕೊಡ್ತೀವಿ. ಹಾಗಾಗಿ ಅದನ್ನು ಗಂಭೀರವಾದ ಪರಿಣಾಮ ಮಾಡಿಲ್ಲ. ಬಟ್ ಆದರೂ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅದನ್ನೂ ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳಿರಬಾರ್ದು ಅಂತ ಹೇಳಿ. ಮತ್ತು ಗೋಡೌನ್ಗಳಲ್ಲಿ ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.